ಬನ್ನಿ ಇವತ್ತು ತುಂಬನೇ ಸುಲಭವಾಗಿ ಗರಿಗರಿಯಾಗಿರುವಂತಹ ಕೊತ್ತಂಬರಿ ಸೊಪ್ಪಿನ ವಡ ಯಾವ ರೀತಿ ಮಾಡೋದಂತ ನೋಡೋಣ. ಮತ್ತು ನನಗೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಈ ರೆಸಿಪಿ ಬೇಕಂತೇಳಿ. ಏನೂ ಕಷ್ಟನೇ ಇಲ್ಲ, ಝಟ್ಪಟ್ನಲ್ಲಿ ಮಾಡ್ಕೋಬೋದು ಈ ಕೊತ್ತಂಬರಿ ಸೊಪ್ಪಿನ ವಡ. ನೋಡಿ, ಈ ಕೊತ್ತಂಬರಿ ಸೊಪ್ಪಿನ ವಡ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿನಿ ನಾನು. ಮತ್ತು ಫ್ಯಾನಿನ ಗಾಳಿಗೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಇವಾಗ. ಮತ್ತು ಈ ರೀತಿ ಕಡ್ಡಿ ಇರಬಾರ್ದು, ಅದರಲ್ಲಿ ಎಲ್ಲನೂ ಕಡ್ಡಿನ ತಕ್ಕೋಬೇಕಾಗುತ್ತೆ. ಜಸ್ಟ್ ಎಲೆ ಮಾತ್ರ ತಗೊಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಂದರೆ ಸುಮಾರು ನನಗೆ 3 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಅದಕ್ಕಾಗಿ ನನಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಇಲ್ಲಿ 3 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪಿಗೆ 1.5 ಕಪ್ ಆಗೋಷ್ಟು ನಮಗೆ ಬೇಸನ್ ಹಿಟ್ಟು ಬೇಕಾಗುತ್ತೆ. ಇವೆರಡು ಪ್ರಮಾಣ ಇಲ್ಲಿ ಸರಿಯಾಗಿರಬೇಕಷ್ಟೇ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ನನಗೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಈ ರೆಸಿಪಿ ಬೇಕಂತೇಳಿ. ಹೀಗಾಗಿ ಇವತ್ತು ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಏನು ಕಷ್ಟನೇ ಇಲ್ಲ, ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ನಾನಿಲ್ಲಿ ಅಳದು ಕೂಡ ನಿಮಗೆ ತೋರಿಸ್ತಿದ್ದೀನಿ ನಾನು ಎಷ್ಟು ತೊಗೊತಿದ್ದೀನಿ ಅಂತೇಳಿ. ಸರಿಯಾಗಿ ಪ್ಯಾಕ್ ಮಾಡಿಕೊಂಡೇ ತೊಗೊಳ್ಳಿ. ಅಂದರೆ 3 ಕಪ್ ಆಗುವಷ್ಟು ಫುಲ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊತಿದ್ದೀನಿ ಮೊದಲಿಗೆ. ಮತ್ತು ಈ ರೀತಿ ಕಟ್ ಮಾಡುವಾಗ ಡ್ರೈ ಆಗಿರಬೇಕು ಕೊತ್ತಂಬರಿ ಸೊಪ್ಪು. ತೊಳ್ಕೊಂಡು ಸ್ವಲ್ಪ ಫ್ಯಾನಿಂಗ್ ಗಾಳಿಗೆ ಹಾಕ್ಕೊಂಡು ತೊಗೊಳ್ಳಿ. ನೋಡಿ, 3 ಕಪ್ ಆಗೋಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತಯಾರು ಮಾಡಿ ಇಟ್ಕೊಂಡಿನಿ. ಇಲ್ಲಿ ಮಿಕ್ಸಿಯಲ್ಲಿ ಖಾರಕ್ಕೆ ಎಷ್ಟು ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ಸುಮಾರು ಒಂದು 3ರಿಂದ 4 ಮೆಣಸಿನ್ಕಾಯಿ ಇದೆ. ಇದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿ ತೊಗೊತಿದ್ದೀನಿ. ಇದು ನೋಡಿ ಈ ರೀತಿಯಾಗಿದೆ ಇವಾಗ. ಸೊ ಇವಾಗ ಇದು ಹಸಿ ಮೆಣಸಿನ್ಕಾಯಿ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಈ ಪೇಸ್ಟ್ ಕೂಡ ತಯಾರಾದಮೇಲೆ ಇನ್ನೊಂದು ಮಿಕ್ಸಿಂಗ್ ಬೌಲ್ ತೊಗೊತಿದ್ದೀನಿ. ಇವಾಗ ಇದರಲ್ಲಿ ನಾನು 1.5 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲರೂ ಗೊತ್ತಿರುತ್ತೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ರೆಸಿಪಿ ಅಂತೇಳಿ. ಹೀಗಾಗಿ ಭಾಳಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡಿದರು ಈ ರೆಸಿಪಿ ತೋರಿಸು ಅಂತೇಳಿ. ನೋಡಿ, 1.5 ಕಪ್ ಆಗೋಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಅಜ್ವೈನ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಕೈಲಿಂದ ಈ ರೀತಿ ವರ್ಷ ಹಾಕ್ಕೊಳ್ಳಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಇಲ್ಲಿ ನೀರು ಎಷ್ಟು ಹಾಕಬೇಕಂದ್ರೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಬೇಸನ್ ಹಿಟ್ಟು ತೊಗೊಂಡಿನಲ್ವ, ಅದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಮಾತ್ರ ಹಾಕ್ಕೊಂಡು ನೋಡ್ತೀನಿ. ಮತ್ತು ಬೇಕಿದ್ರೆ ಹಾಕ್ಕೊತೀನಿ ಇವಾಗ. ಮತ್ತು 1 ಕಪ್ ಎಲ್ಲನೂ ಸೇರಿಸಿ ಹಾಕ್ಬಾರ್ದು ನೀರು, ಸ್ವಲ್ಪನೇ ಹಾಕ್ಕೊತ ಈ ರೀತಿ ಇದನ್ನು ಗಂಟಿಲ್ಲಾರ್ದಂಗೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಹೀಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ, ಜಿಗಿರುತ್ತೆ ಬೇಸನ್ ಹಿಟ್ಟು. ನೋಡಿ, ಇವಾಗ ನಾನು ಟೋಟಲ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದಕ್ಕೆ ಗಟ್ಟಿ ಅನ್ನಿಸ್ತಿದೆ. ಹೀಗಾಗಿ ಇನ್ನೂ ಒಂದು 1/4 ಕಪ್ ಆಗೋಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊತಿದ್ದೀನಿ. ಇಲ್ಲಿ 1.5 ಬೇಸನ್ ಹಿಟ್ಟಿಗೆ 1.5 ಕಪ್ ಕೂಡ ಹಿಡಿಬೋದು, ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ನಾನು 1.5 ಪೂರ್ತಿಯಾಗಿ ಹಾಕಿಲ್ಲ ನೀರಿಲ್ಲಿ, ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ 1.5 ಕಪ್ಪಿಗೆ ಇಲ್ಲಿ. ಇವಾಗ ನೋಡಿ, ಗಂಟಿಲ್ಲದಂಗೆ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಈ ಖಾರ ಹಾಕ್ಕೊತಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರ, ಬೆಳ್ಳುಳ್ಳಿ ಮತ್ತು ಅಜ್ವೈನ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಮೊದಲೇ ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಇವಾಗ ಇದರಲ್ಲಿ ಒಂದು 2-3 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಬಿಳಿ ಎಳ್ಳ ಇಲ್ಲೇ ಹಾಕ್ಕೊಳ್ಳಿ, ಅಲ್ಲಿ ಹಿಟ್ಟಿನಲ್ಲಿ ಕೂಡ ಹಾಕ್ತಾರೆ ಕೆಲವೊಬ್ಬರು. ಇಲ್ಲೇ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅದು ಟೇಸ್ಟ. ಓಕೆ, ಇವಾಗ ಬಿಳಿ ಎಳ್ಳು ಹಾಕಿದ್ಮೇಲೆ ಸ್ವಲ್ಪ ಹುರ್ಕೊಂಡು ನಾನು ಎಣ್ಣೆಯಲ್ಲಿ. ಇವಾಗ 1 ಚಮಚ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ, ಕೊತ್ತಂಬರಿ ಬೀಜದ ಪೌಡರ, ಮತ್ತು 1 ಚಮಚ ರೆಡ್ ಖಾರದ ಪುಡಿ ಸೇರಿಸ್ತಿದ್ದೀನಿ. ಇವಾಗ ಎಲ್ಲ ಸೇರಿಸಿದ್ದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ನೀವು ಖಾರ ಜಾಸ್ತಿ ಬೇಕಿದ್ರೆ ಹಾಕೋಬೋದು ನೀವು ಇಲ್ಲಿ. ಓಕೆ ನೋಡಿ, ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಕರೆಕ್ಟಾಗಿರಲಿ, 3 ಕಪ್ ಆಗೋಷ್ಟು ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಕರಗಿದ ಮೇಲೆ ಕಮ್ಮಿ ಆಗುತ್ತೆ. ಇವಾಗ ಹಸಿ ವಾಸನೆ ಹೋಗೋ ತನಕ ಇದಕ್ಕೆ ಒಂದು 5 ನಿಮಿಷದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಒಂದು 5 ನಿಮಿಷ ಆಗೋ ತನಕ ಪೂರ್ತಿಯಾಗಿ ಹುರ್ಕೊಂಡಿದ್ದ ನಾನು. ಹಸಿ ವಾಸನೆ ಹೋಗಿದೆ ಕೊತ್ತಂಬರಿ ಸೊಪ್ಪಿದು. ಇವಾಗ ಈ ಬೇಸನ್ ಹಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ನೀರಿನಲ್ಲಿ ಇದನ್ನು ಸೇರಿಸ್ತಿದ್ದೀನಿ. ಇವಾಗ ಗ್ಯಾಸ ಸ್ಲೋ ಇರಲಿ, ಮೊದಲಿಗೆ 1ರಿಂದ 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಎಲ್ಲನೂ ಸೇರಿಸಿ. ಓಕೆ, ಇವಾಗ 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಒಂದು 5 ನಿಮಿಷದನ್ನು ಹಾಗೆಯೇ ಹುರ್ಕೋಬೇಕಾಗುತ್ತೆ. ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಜಸ್ಟ್ ಒಂದು 5ರಿಂದ 6 ನಿಮಿಷದಲ್ಲೇ ತಯಾರು ಮಾಡ್ಕೋಬೋದು. ಇಲ್ಲಿ ಹಿಟ್ಟಿದು ಗಟ್ಟಿ ಹಾಕ್ಕೊತ ಬರುತ್ತೆ, ಜಲ್ದಿನೇ ಕೈ ಆಡ್ಸ್ಕೊತಾನೆ ಇರಬೇಕಾಗುತ್ತೆ ನೀವು ಈ ರೀತಿ ಚಮಚಲಿಂತ. ಓಕೆ ನೋಡಿ, ಒಂದು 3-4 ನಿಮಿಷ ಆಗಿದೆ. ಎಷ್ಟು ಗಟ್ಟಿಯಾಗಿದೆ ನೋಡಿ, ಅಂದರೆ ಇದು ತಳ ಬಿಟ್ಕೊಳ್ಳುತ್ತೆ ತಯಾರಾದಮೇಲೆ. ಓಕೆ ನೋಡಿ, ಟೋಟಲ್ ಇವಾಗ ಒಂದು 5 ನಿಮಿಷ ಆಗಿದೆ, ಗಟ್ಟಿಯಾಗಿದೆ. ಇವಾಗ ನೋಡ್ತಿರ್ಬೋದು ಇಷ್ಟ ಆಗಿರುತ್ತೆ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಇದನ್ನು ಮತ್ತೆ ಹಬೆಯಲ್ಲಿ ಇದಕ್ಕೆ ಒಂದು 2-3 ನಿಮಿಷ ಮುಚ್ಚಿಡ್ತಿದ್ದೀನಿ. ಆಲ್ಮೋಸ್ಟ್ ಹಿಟ್ಟು ಇಲ್ಲೇ ಬೇಯಿಸ್ಕೊಂಡು ತೊಗೋಬೇಕು. ಹೀಗಾಗಿ ಸ್ಲೋ ಗ್ಯಾಸ್ನಲ್ಲಿ ಒಂದು 3 ನಿಮಿಷದನ್ನು ಮುಚ್ಚಿಡ್ತಿದ್ದೀನಿ, ಸರಿಯಾಗಿ ಹಿಟ್ಟು ಬೇಯುತ್ತೆ ಇದು.
ಓಕೆ ನೋಡಿ, ಒಂದು 3 ನಿಮಿಷ ಆಗೋ ತನಕ ಮತ್ತೆ ಅದಕ್ಕೆ ನಾನು ಮುಚ್ಚಿಟ್ಟಿದ್ದ. ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ. ಇದು ಪೂರ್ತಿಯಾಗಿ ತಳಲಿಂದ ಸಪ್ರೇಟ್ ಆಗ್ತಿದೆ. ಒಂದು ಸ್ವಲ್ಪ ಇದು ತಳಕ್ಕೆ ಹತ್ಕೊಳ್ಳುತ್ತೆ ಬೇಸನ್ ಇಟ್ಟಿರೋದ್ರಿಂದ. ಇವಾಗಿನ ಇಲ್ಲಿ ಟ್ರೇಗೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಟ್ರೇ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸ್ಟೀಲಿನ ಪ್ಲೇಟ್ ಕೂಡ ನೀವು ತೊಗೋಬೋದು ಇಲ್ಲಿ. ಓಕೆ, ಎಣ್ಣೆ ಹಚ್ಚಿ ಈ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಇವಾಗ ಸರಿಯಾಗಿ ಸ್ಪ್ರೆಡ್ ಮಾಡಬೇಕು. ಇಲ್ಲಿ ಕೈಲಿಂತಲೇ ಮಾಡ್ಕೊಳ್ಳಿ ಅಥವಾ ಒಂದು ಕಪ್ ತೊಗೊಂಡು ಕಪ್ಪಿಲಿಂದ ಸರಿಯಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಕಟ್ ಮಾಡುವಾಗ ಅನುಕೂಲ ಆಗುತ್ತೆ. ನೀವು ಇಲ್ಲಿ ಎಷ್ಟು ಸರಿಯಾಗಿ ಸ್ಪ್ರೆಡ್ ಮಾಡ್ತಿರಲ್ಲ ಆ ರೀತಿ. ಕೈಗೊಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಈ ರೀತಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಒಂದು ವೇಳೆ ನಿಮಗೆ ಇಲ್ಲಿ ಬಿಸಿ ಅನಿಸಿದರೆ ಈ ರೀತಿ ಒಂದು ಕಪ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಸರಿಯಾಗಿ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ಸರಿಯಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟೋಟಲ್ ಇದು ತಣ್ಣಗಾಗಬೇಕು, ಅಲ್ಲಿ ತನಕ ಬಿಡಬೇಕಾಗುತ್ತೆ. ನಿಮಗೆ ಜಲ್ದಿ ತಣ್ಣಗಾಗಬೇಕಂದ್ರೆ ಇದನ್ನು ನೀವು ಫ್ರೀಜ್ನಲ್ಲಿ ಎತ್ತಿಡಿ. ಒಂದು 10-15 ನಿಮಿಷದಲ್ಲೇ ಪೂರ್ತಿಯಾಗಿ ತಣ್ಣಗಾಗುತ್ತೆ. ಫ್ರಿಜ್ ಇಲ್ಲ ಅನ್ನೋದಾದರೆ ನೀವು ಹೊರಗಡೆ ಕೂಡ ಇಡ್ಬೋದು, ಸೆಟ್ ಆಗುತ್ತೆ ಇದು ತಣ್ಣಗಾದ್ಮೇಲೆ. ಓಕೆ ನೋಡಿ, ಇವಾಗ ನಾನು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದ ಒಂದು 10-15 ನಿಮಿಷ ಜಲ್ದಿ ತಣ್ಣಗಾಲಂತೇಳಿ. ಇವಾಗ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಇದು. ಇವಾಗ ಮೊದಲಿಗೆ ಚಾಕುಲಿಂದ ಈ ರೀತಿ ನಾನು ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ. ಏನು ಕಷ್ಟನೇ ಇಲ್ಲ, ಕರೆಕ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ನೋಡ್ತಿರ್ಬೋದು ಟ್ರೇಗೆ ಒಂದು ಸ್ವಲ್ಪ ಕೂಡ ಇದು ಅಂಟ್ಕೊಂಡಿಲ್ಲ, ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಿಮಗೆ ಯಾವ ಸೈಜಿನ ಬೇಕು, ಯಾವ ಸೆಪ್ಪಿನ ಬೇಕು ಆ ಸೆಪ್ಪಿನ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ಸೆಟ್ ಮಾಡುವಾಗ ಜಾಸ್ತಿ ದಪ್ಪ ಕೂಡ ಸೆಟ್ ಮಾಡ್ಕೋಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ಅದು ಕ್ರಿಸ್ಪಿ ಆಗುತ್ತೆ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಚಾಕು ಹತ್ತಿತ್ತಂದ್ರೆ ಹಿಟ್ಟು ಅದನ್ನು ಬಟ್ಟೆಲಿಂದ ಈ ರೀತಿ ಸ್ವಲ್ಪ ಸಾಫ್ ಮಾಡ್ಕೊಳ್ಳಿ. ಸಾಫ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆ ನೋಡಿ, ಎಲ್ಲನೂ ನೀವು ಇದೇ ರೀತಿಯಾಗಿ ಕಟ್ ಮಾಡ್ಕೋಬೋದು. ಇವಾಗ ಈ ವಡಾನ ನೀವು ಸುಮಾರು 1 ವಾರ ತನಕ ನೀವು ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ನಿಮಗೆ ಬೇಕಾದಾಗ ಈ ವಡಾನ ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡ್ಕೋಬೋದು. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ಪರ್ಫೆಕ್ಟಾಗಿ ಬಂದಿದೆ ನಮ್ಮ ವಡ. ಇವಾಗ ಮೊದಲೇ ಹೇಳಿದಾಗೆ ಇದನ್ನು ನೀವು ಫ್ರೀಜ್ನಲ್ಲಿ 1 ವಾರ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಬೇಕಾದಾಗ ನೀವು ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು ವಡ. ಓಕೆ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ಸ್ವಲ್ಪ ಈ ರೀತಿ ನೀವು ಕೈಲಿಂದ ಅದನ್ನು ಪ್ಯಾಕ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ನೀವು ಸೈಡಿಗೆಲ್ಲ ಬಂದಿತ್ತಂದ್ರೆ. ಮತ್ತು ಫ್ರೆಶ್ ಆಗಿದ್ದಂತಹ ಎಳಕಿರೋಂತಹ ಕೊತ್ತಂಬರಿ ಸೊಪ್ಪೆ ಬಳಸಿದ್ದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ ಈ ವಡ. ಮತ್ತು ಹಿಟ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪು ಕಮ್ಮಿ ಮಾಡ್ಕೋಬಾರ್ದು ಇದರಲ್ಲಿ. ಎಷ್ಟು ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಮಾಡ್ಕೋತೀರಲ್ಲ ಅಷ್ಟು ರುಚಿ ಬರುತ್ತೆ ಈ ವಡ. ಓಕೆ ನೋಡಿ, ಇಲ್ಲಿ ಶಾಲು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಪ್ಯಾನಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಬಿಸಿ ಆದಮೇಲೆ ಈ ವಡನ ಹಾಕ್ಕೊತಿದ್ದೀನಿ. ಮತ್ತು ವಡ ಹಾಕಿದ ತಕ್ಷಣ ಇದನ್ನು ಎತ್ತು ಹಾಕೋಬಾರ್ದು, ಒಂದು 2-3 ನಿಮಿಷ ಹಾಗೇ ಬಿಡಿ. ನಂತರ ಇದನ್ನು ಈ ರೀತಿ ಸ್ಲೋಲಿಯಾಗಿ ಎತ್ತು ಹಾಕ್ಕೊಳ್ಳಿ. ತುಂಬಾ ಗರಿಗರಿಯಾಗಿ ಬರುತ್ತೆ. ರುಚಿ ಮಾತ್ರ ಹೇಳೇಬಾರ್ದು, ಅಷ್ಟು ರುಚಿಯಾಗಿ ಬರುತ್ತೆ ಈ ವಡ. ಓಕೆ ನೋಡಿ, ಟೋಟಲಾಗಿ ನಮ್ಮ ವಡ ತಯಾರಾಗಿದೆ ಇವಾಗ. ಮತ್ತು ವಡ ಮೀಡಿಯಮ್ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ, ಸ್ಲೋ ಗ್ಯಾಸ ಅಥವಾ ಹೈ ಫ್ಲೇಮ್ದಲ್ಲಿ ಮಾಡ್ಕೋಬಾರ್ದು. ಇದು ಹೈ ಫ್ಲೇಮ್ದಲ್ಲಿ ಜಲ್ದಿ ಕೆಂಪಾಗುತ್ತೆ, ಒಳಗಡೆ ಹಸಿ ಉಳ್ಕೊಳ್ಳುತ್ತೆ. ಮೀಡಿಯಮ್ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ. ಮತ್ತು ಸ್ಲೋ ಆಗಿದ್ದರೆ ಏನಾಗುತ್ತೆ, ಜಾಸ್ತಿ ಎಣ್ಣೆ ಹಿರ್ಕೊಳ್ಳುತ್ತೆ. ಹೀಗಾಗಿ ಮೀಡಿಯಮ್ ಗ್ಯಾಸ್ನಲ್ಲಿ ಕ್ರಿಸ್ಪಿ ಆಗೋ ತನಕ ಈ ವಡಾನ ನಾನು ಫ್ರೈ ಮಾಡ್ಕೊಂಡಿನಿ. ಡೀಪ್ ಫ್ರೈ ಅಥವಾ ಶಾಲೋ ಫ್ರೈ ಎರಡು ಮಾಡ್ಕೋಬೋದು ನೀವು. ಸೊ ನೋಡಿ, ಕ್ರಿಸ್ಪಿ ಆಗಿರುವಂತಹ ಮಹಾರಾಷ್ಟ್ರ ಸ್ಪೆಷಲ್ ರೆಸಿಪಿ ತಯಾರಾಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.